ವೆಲ್ಕಮ್ ಟು ಶಿವ ಲಾಕ್ಸ್ ಪುತ್ತೂರು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಾಟ್ಸಪ್ನಲ್ಲಿ ಈ ಥರದೊಂದು ಹೊಸ ಸಿಂಬಲ್ ತೋರಿಸ್ತಾ ಉಂಟಾ ಅಂತ ನೋಡಿ. ಒಂದು ವೇಳೆ ಇಲ್ಲ ಅಂತ ಹೇಳಿ ಆದರೆ ವಾಟ್ಸಪ್ನ ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ವಾಟ್ಸಪ್ ಅಂತ ಹೇಳಿ ಟೈಪ್ ಮಾಡಿ, ಅಲ್ಲಿ ವಾಟ್ಸಪ್ ಬರುತ್ತೆ. ಅಲ್ಲಿ ಅಪ್ಡೇಟ್ ಅಂತ ಹೇಳಿದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇದರ ಬೆನಿಫಿಟ್ ಏನಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಇದನ್ನು ಮೆಟಾ AI ಅಂತ ಹೇಳ್ತಾರೆ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅರ್ಥ. ಐತಿಹಾಸಿಕವಾಗಿ ಮಾನವನು ಮಾತ್ರ ಮಾಡಬಹುದಾದ ಸಂಕೀರ್ಣ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ, ತಾರ್ಕಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಸಮಸ್ಯೆಗಳನ್ನು ಪರಿಹರಿಸುವುದು. ಅದೊಂದು ಪರ್ಸನಲ್ ಅಸಿಸ್ಟೆಂಟ್ ಅಂದರೆ PA ಥರ ವರ್ಕ್ ಮಾಡ್ತದೆ. ಇವಾಗ ಇದು ಹೇಗೆ ವರ್ಕ್ ಮಾಡ್ತದೆ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಈಗ ಮೊದಲಿಗೆ ನಾನು ನನ್ನ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ ವಾಟ್ಸಪ್ ಅಂತೇಳಿ ಸರ್ಚ್ ಕೊಟ್ಟೆ. ನೋಡಿ, ಇಲ್ಲಿ ಯಾವುದೇ ಅಪ್ಡೇಟ್ಸ್ ಇಲ್ಲ ಅಂತೇಳಿ ತೋರಿಸ್ತಾ ಉಂಟು. ನೋಡಿ, ನನ್ನ ಮೊಬೈಲ್ನಲ್ಲಿ ಆಲ್ರೆಡಿ ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಆಗಿದೆ. ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೇನೆ, ಯಾವ ವರ್ಷನ್ನಲ್ಲಿ ಉಂಟು ಎಂದು ಚೆಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಆ್ಯಪ್ ಇನ್ಫೋದಲ್ಲಿ ಉಂಟು ವರ್ಷನ್ 2.24.12.78. ಇದು ಆ್ಯಂಡ್ರಾಯ್ಡ್ನಲ್ಲಿರುವ ವಾಟ್ಸಪ್ನ ಲೇಟೆಸ್ಟ್ ವರ್ಷನ್. ಈಗ ನಾವು ಮೆಟಾ AI ಆಪ್ಷನ್ನ ಆನ್ ಮಾಡಿಕೊಳ್ಳುವ. ನಾನು ನೋಡಿ ಈ ಸಿಂಬಲ್ನ ಮೇಲೆ ಟಚ್ ಮಾಡ್ತಾ ಇದ್ದೇನೆ. ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿಗೆ ಬರ್ತಾ ಉಂಟು ಆಸ್ಕ್ ಮೆಟಾ AI ಎನಿಥಿಂಗ್. ಇಲ್ಲಿ ಕೆಲವು ಆಪ್ಷನ್ಸ್ನ ಅವರೇ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದರ ಮೇಲೆ ಟಚ್ ಕೊಡಿ ನೀವು. ನಂತರ ಹೀಗೆ ಕಂಟಿನ್ಯೂ ಅಂತ ಹೇಳಿ ಬರುತ್ತೆ, ಕಂಟಿನ್ಯೂ ಅಂತ ಹೇಳಿ ಕೊಡಿ. ಹೀಗೆ ಇಲ್ಲಿ ರೈಟ್ ಮೆಸೇಜ್ ಅಂತ ಹೇಳಿ ಉಂಟಲ್ವ, ಇಲ್ಲಿ ನಾವು ಏನಾದರೂ ಕ್ವೆಶನ್ಸ್ನ ಹಾಕ್ಕೊಳ್ಬೋದು. ನಾನು ಇಲ್ಲಿ ವರ್ಲ್ಡ್ ಕಪ್ 2024 ಅಂತ ಹೇಳಿ ರೈಟ್ ಮಾಡ್ಕೊಳ್ತೇನೆ. ನಂತರ ಸೆಂಡ್ ಕೊಡ್ತೇನೆ. ನೋಡಿ, ಅಲ್ಲಿ ಸರ್ಚ್ ಆಗ್ತಾ ಉಂಟು. ಸರ್ಚ್ ಮಾಡಿ ಅಲ್ಲಿಂದ ರಿಪ್ಲೈ ಬಂತು. ನೋಡಿ, ಮೆಟಾದು AI ರಿಪ್ಲೈ ಬಂದಿದೆ. ನಮಗೆ ವರ್ಲ್ಡ್ ಕಪ್ ಮ್ಯಾಚ್ನ ಬಗ್ಗೆ ಎಲ್ಲನೂ ಡೀಟೇಲ್ಸ್ ಬಂದಿದೆ. ಯಾವುದು ವಿನ್ ಆಗಿದೆ, ಯಾವೆಲ್ಲ ಟೀಮ್ಗಳಿತ್ತು ಎಲ್ಲನೂ ಬರುತ್ತೆ. ಹಾಗೆ ಆ ರೈಟ್ ಮೆಸೇಜ್ನ ಕೆಳಗಡೆ ನೋಡಿ ಲಿಂಕ್ ಕೂಡ ಇರುತ್ತೆ, ವೆಬ್ಸೈಟ್. ಡೈರೆಕ್ಟ್ಲಿ ಅಲ್ಲಿ ಟಚ್ ಕೊಟ್ಟರೆ ನಿಮಗೆ ವರ್ಲ್ಡ್ ಕಪ್ ವೆಬ್ಸೈಟ್ಗೆ ಹೋಗುತ್ತೆ. ಈಗ ನಾನು ಮ್ಯಾಂಗ್ಳೂರ್ ಅಂತ ಹೇಳಿ ಸರ್ಚ್ ಕೊಡ್ತೇನೆ. ನೋಡಿ, ಇಲ್ಲಿಗ ಇದು ರಿಪ್ಲೈ ಬರ್ತಾ ಉಂಟು. ಮ್ಯಾಂಗ್ಳೂರ್ನ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಅದು ನಮಗೆ ಕೊಡ್ತದೆ. ಹಾಗೆ ಕೆಳಗಡೆ ಹೋದರೆ ವೆಬ್ಸೈಟ್ ಕೂಡ ಸಿಗುತ್ತೆ. ಡೈರೆಕ್ಟ್ಲಿ ಆ ವೆಬ್ಸೈಟ್ ಓಪನ್ ಮಾಡಿಕೊಂಡ್ರೆ ಡೈರೆಕ್ಟ್ಲಿ ಮ್ಯಾಂಗ್ಳೂರ್ ವೆಬ್ಸೈಟ್ಗೆ ಹೋಗುತ್ತೆ. ನೋಡಿ, ನಾನಿಲ್ಲಿ ಓಕೆ ಕೊಡ್ತಾ ಇದ್ದೇನೆ. ಓಪನ್ ಮಾಡ್ತೇನೆ. ಕ್ರೋಮ್ ಬ್ರೌಸರ್ ಮೂಲಕ ಓಪನ್ ಮಾಡ್ತಾ ಇದ್ದೇನೆ ನಾನು. ನೋಡಿ, ಈಗ ಓಪನ್ ಆಗಿದೆ ವೆಬ್ಸೈಟ್. ಇದರಲ್ಲಿ ನಮಗೆ ಮ್ಯಾಂಗ್ಳೂರ್ನ ಡೀಟೇಲ್ಸ್ ಎಲ್ಲನೂ ಸಿಗುತ್ತೆ. ಈಗ ನಾನು ಪುತ್ತೂರು ಅಂತೇಳಿ ಟೈಪ್ ಮಾಡ್ತೇನೆ. ಇಲ್ಲಿ ನೋಡಿ, ಇಲ್ಲಿ ವರ್ಲ್ಡಲ್ಲಿ ಎಷ್ಟು ಕಡೆ ಪುತ್ತೂರು ಅಂತ ಹೇಳಿ ಉಂಟು ಎಲ್ಲನೂ ಬರುತ್ತೆ. ಕರ್ನಾಟಕದಲ್ಲಿ ಒಂದು ಪುತ್ತೂರು ಉಂಟು, ನಮ್ಮದು ದಕ್ಷಿಣ ಕನ್ನಡದ್ದು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಪುತ್ತೂರು ಉಂಟು, ಶ್ರೀಲಂಕಾದಲ್ಲಿ ಕೂಡ ಒಂದು ಪುತ್ತೂರು ಉಂಟು. ಹೀಗೆ ನಮಗೆ ಬೇಕಾದ ಡೀಟೇಲ್ಸನ್ನೆಲ್ಲ ಅದೇ ನಮಗೆ ಕೊಡುತ್ತೆ. ನೀವು ಯಾವುದ್ರ ಬಗ್ಗೆ ಕ್ವೆಶನ್ ಕೇಳಿದರೂ ನಿಮಗೆ ಖಂಡಿತ ಆನ್ಸರ್ ಸಿಕ್ಕೇ ಸಿಗುತ್ತೆ. ಇದು ಡೈಲಿ ನಮಗೆ ತುಂಬ ಯೂಸ್ ಆಗುವಂಥ ಆಪ್ಷನ್. ತುಂಬ ಒಳ್ಳೆ ಅಪ್ಡೇಟನ್ನು ವಾಟ್ಸಪ್ನವರು ಕೊಟ್ಟಿದ್ದಾರೆ.
ಧನ್ಯವಾದಗಳು. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.